ನಂಬಿದವರ ಪಾಲಿನ ಕಲ್ಪತರು ನೀನೇನೆ ನೇನಾ ನೀನೇ ಸಾಕಿದಾಗಿ ನಿನ್ನ ಮುದ್ದಿನ ಗಿಣಿ ಹದ್ದಾದಿ ಕುಕ್ಕಿತಲ್ಲ ಈ ಹದ್ದಾದಿ ಕುಕ್ಕಿತಲ್ಲ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಅವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಪ್ರೀತಿ ವಾತ್ಸಲ್ಯಕ್ಕೆ ಕಟ್ಟವೇ ಇಲ್ಲ. ಲಕೀರೆ ಲಕೀರೆ ನೀ ಲಕೀರೆ ಗೌರಮ್ಮ ಬಾರಮ್ಮ ಆಟಲ್ಲಿ ನಿನ್ ಪಾದ ಐತಮ್ಮ ಎಂದಿಗೂ ಮಾಸದ ಪ್ರೀತಿಯ ಸೀಲು ಅತ್ತಮ್ಮ ಅಮ್ಮ ಅಮ್ಮ ಅಲ್ಲ ಅಪ್ಪ ಮಾ ಕಣಪ್ಪ ಮಾಮ ಮಮ್ಮಿ 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 ನನ್ನ ಮುದ್ದು ಮಮ್ಮಿ ಔತಣ ಕೊಡಲಿ ಎಂದು ನಿಮ್ಮನ್ನು ಕರೆದರು ಸ್ವಾಮಿ. ಬಿಸಿ ಬಿಸಿ ಕಜ್ಜಾಯ ಕೊಡುವೆ ನಾ ಜೊತೆಲಿ ಮಸ್ತಿ ಆ ವಿಡಿಯೋದಲ್ಲೂ ಹಂಗೆ ಮಸ್ತಿ ಮಾಡಿ ಬಂಡಿ ಕುಸ್ತಿ. ತಾನನ ತನನ ಕುಣಿಸಿದ ಯೌವನ, ತಾನನ ತನನ ಕುಣಿಸಿದ ಯೌವನ, ನವತರುಣ ಈ ದಿನ ಬಿಡು ಬಿಡು ದಿನ ದಿಂತ ದಿಂತ ದಿಂತ. ತಬಲ 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 ತಬ್ಕೋ ಬಾರೆ ತಬಲ ಡಾರ್ಲಿಂಗ್ ಡಮ್ ಡಮ್ ಡಗರ್ 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 ಯಾವ ಫಿಲ್ಮ್ ಮಾಡು ಐತೆ ಡಮ್ ಡಮ್ ಅಪ್ಪ ನಿಂತಂತೆ ಬಂದಾಗ ನೀವು ಜನ ಬಂದೆ ನನ್ನ ದೇವರ ಎಂದಿ ಜನ ಮುಂದೆ ನನ್ನ ಹಿಂದೆ ಹೋರಾಡುವ ನಾವೆಂದು ಮುಂದೆ ದೇವರು ಮಾಡಿದ ಹಾಗೆ ನಾ ಬೀರುವುದುಂಟೇನು, ಈ ಮಣ್ಣಿನ ಋಣವನ್ನು ನಾ ತೀರ್ಸುವ ಉಂಟೇನು. ಯಾರಿವಳು ಇಲ್ವಾ ಹಾಡ್ಬಿಟ್ಟಿದ್ದೀರ ನೀವು ಬೇರೆ ಯಾರ ನೀನು ಅದು ಆಯ್ತು ಆಯ್ತಾ. ಯಾರಿವಳು ಯಾರಿವಳು ಅದಾಯ್ತಾ. ಅದನ್ನೇ ಯಾರಿವಳು ಏನು ಅಷ್ಟೊಂದು ಯಾರಿನಿ ಅದು ಆಯ್ತು. ಪಾಸ್. ನೀನು ಸುಂದರ ಚಲವೇ ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓಣೆ 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 ವಾಚನ ಪಾಗಲ್ಲಾಗ್ಬಿಟ್ಟೈತೆ ನಿನ್ನ ನೋಡಿ, ಆಟಲ್ಲಿ ಐತೆ ನಿಂದೆ ಸಿಡಿ. ಟುವಿ 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 ಎಂದು ಆಡುವ ಹೊಸ ಅಕ್ಕಿಯ ನೋಡಿದ್ದೆ, ಕೇಳುತ್ತಾ ಆಮೇಲೆ ನಾನು ಹಾಡಿದ್ದೆ. ಗೈಸ್ ಈಗ 11:38 ಗೈಸ್. ಇನ್ನ ಎಷ್ಟು 10:46 ಬಂದು ಕೂತಿದ್ವು ಅಂತ ಅಂದ್ರೆ ಇನ್ನು 8 ನಿಮಿಷ ಐತೆ ಗೈಸ್. 8 ನಿಮಿಷ 1 ಅವರ್ ಗೈಸ್. ಆಕ್ಚುಲಿ ಮಿನಿಮಮ್ ಅಂದ್ರೆ ಅದೇ 1 ಅವರ್. ಅಷ್ಟೊತ್ತು ಇದು ಒಂದೇ ಕಾಲಕ್ಕೆ ಕೂತಿದ್ದಾರೆ ಅಂದ್ರೆ ಡೆಡಿಕೇಶನ್. 200 ರೂಪಾಯಿಗೋಸ್ಕರ ಹೀಗೆ ನೋಡು ನಿನ್ನ ಮೊಮ್ಮಗ 5 ರೂಪಾಯಿ ಕದ್ಬಿಟ್ಟಾನ ನೋಡು ಅಂದ್ರು. ಇಲ್ಲಪ್ಪ ಇಲ್ಲೇ ಮಾವ ಅಂತು. ಆಮೇಲೆ ನಮ್ಮವ್ವ ಸತ್ಯ ಹೇಳೋ ನಿಂಗೆ ಊಟ ಇವತ್ತು ಕೊಡಲ್ಲ, ಸತ್ಯ ಹೇಳೋ ಇಲ್ಲವ್ವ ನಾನು ದುಡ್ಡು ಕದ್ದಿಲ್ಲ ಅಂದ. ಹಂಗೂ ಏನು ಮಾಡ್ಬಿಟ್ರು, ನಂಗೆ ಗೊತ್ತಾಯ್ತು ಕದ್ದಿರೋದು ನಂಗೆ ಗೊತ್ತಾಯ್ತು ಅಂದ್ಬಿಟ್ಟು ಒಂದು ಮೆಣಸಿಗೆ ತಗೊಂಬಿಟ್ಟು, ಹಸಿ ಮೆಣಸಿಗೆ ತಗೊಂಬಿಟ್ಟು, ಆ ಒಣಗಿರೋ ಮೆಣಸಿಗೆ ತಗೊಂಬಿಟ್ಟು ಅದರಲ್ಲಿ ಬೀಜ ತೆಗೆದ್ಬಿಟ್ಟು ಅದರಲ್ಲಿ ನೀರು ಹಾಕಿ ಕಣ್ಣಿಗೆ ಬಿಟ್ಟು ನಾನು ಸತ್ಯನೇ ಹೇಳ್ಬಿಟ್ಟೆ 5 ರೂಪಾಯಿ ಕದ್ದೆ ಅಂತ. ಅದಾದಮೇಲೆ ನಮ್ಮ ಮಾವ ಕೋಪ ಇದಾಗ್ಬಿಟ್ಟು ಬೇಜಾರಾಗಿ ಹೋಗ್ಬಿಟ್ಟು 2 ಬಾಳೆಹಣ್ಣು ತಗೊಬಂದು ತಿನ್ನ ಮಗನೇ ಬೇಜಾರು ಮಾಡ್ಬಿಡ, ನೀ ಕೈಬೇಡ ಇನ್ಮೇಲೆ ಅಂತ. ನಾನು ಹಂಗೇ ಇದ್ದೆ.
ಫೋಟೋಗ್ರಾಫ್ ಕಲಿತೆ. ಅಲ್ಲಿಂದ ಕಲಿತು ನಾನು ಸ್ವಂತ ಇಟ್ಕೊಂಡೆ. ನಾನು ಡಬಲ್ ರೂಮ್ ಮಾಡಿ ಒಂದು 5 ಜನಕ್ಕೆ ಹುಡುಗರು ಕೆಲಸ ಕಲಿಸ್ಕೊಟ್ಟೆ. ನಾನು ಆದಷ್ಟು ನನ್ನ ಕೈಯಾದಷ್ಟು ನಾನು ಕಲಿತು ಅವ್ರಿಗೆ ಕಲಿಸ್ಕೊಟ್ಟು ನನ್ನ ಜೀವನ ವೃತ್ತಿ ಏನೋ ಬಿಟ್ಟೆ. ಇದೇ ಫಸ್ಟ್ ಗೈಸ್ ನಮ್ಮ ಹತ್ರ ಇವೆಲ್ಲ ಹೇಳ್ಕೊಂಡಿರೋದು ಗೈಸ್. ಕರೆಕ್ಟಾಗಿ 1 hour ಗೈಸ್. ನೋಡಿ ಇಲ್ಲಿ ನೋಡ್ತಿರ್ಬೋದು, ಮೊಬೈಲ್ ಎಲ್ಲ 11:46 ಗೈಸ್. ಈಗ ಕೊಟ್ಬಿಡು ಮಡಗಿರ್ತೀನಿ, ಕುದಿಯೋದು ಇಲ್ಲೇ ಮಡಿಕತ್ತೀನಿ. ಏನು ಕಾಸು ಕೊಡ, 200 ರೂಪಾಯಿ ಕೊಡಿಲಿ. ಮಲ್ಕೊಳಗೆ ನನ್ ಗೊತ್ತು, ನಾನು ಮಾಡ್ತಾ ಇರೋದು. ಅವನ್ಗೇನಿಲ್ಲ, ಜಾಸ್ತಿ ಕಾರ್ತೀವಿ. ಆ ಮೂಗ್ ಬರ್ಸ್ಕೊಂಡ್ ಬರ್ಕ ಆ ಟೀ ಶರ್ಟ್ ಇದೆಲ್ಲ ಕಟ್ ಮಾಡ್ತೇನೆ ಬರ್ಲಾ ಗೈಸ್. ಈಗ ನಮ್ಮ ಅಪ್ಪಂಗೆ ತುಂಬಾ ನಿದ್ದೆ ಬರ್ತಿದೆ ಅಂತ ಇಷ್ಟೊಂದು ಕೂತಿರೋದೇ ಹೆಚ್ಚು. 11:54 ಕೂತಿದೆ ಗೈಸ್. 10:46 11:54 ಅಂದ್ರೆ ಆಲ್ ದ ಬೆಸ್ಟ್. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಗುಡ್ ನೈಟ್. ಬಾಯ್ ಅನ್ಬಿಡಿಯಪ್ಪ, ಬಾಯ್ ಬಾಯ್ ಅನ್ಬಿಡಿ. ಬಾಯ್ 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 ಬಾಯ್. ನಿದ್ದೆ ಬರ್ತದೆ. ಸಾರಿ ಸಾರಿ ಸಾರಿ. ನಾಳೆ ಸಿಗ್ತೀನಿ. ಈಗ ಅರ್ಧ ಗಂಟೆ ಮೊಬೈಲ್ ಅಲ್ಲೇ ಆಗೋಯ್ತು ನಿಮ್ಗೆ ಗೈಸ್. ಈಗ 3 ಜನ ಕೂತಿದೆ ಅಷ್ಟೇ ಗೈಸ್, 3 ಜನ ಗೈಸ್. ವಿಡಿಯೋ ತೆಗ್ದೈತಿ. ಯಾವ್ದಾರು ಒಂದ್ ಕಡೆಯಿಂದ ಹುಲಿ ಬಂದ್ರೆ ಗೋವಿಂದ ಗೋವಿಂದ. ಇಲ್ಲಿ ಮಂಗಳವಾರ ಏನೋ ಹುಲಿ ಬಂದೈತಿ. ಆಕ್ಚುಲಿ ಮೊನ್ನೆ ನಾನು ನಿಮ್ಗೆ ವಿಡಿಯೋ ಮಾಡೋಣ ಅಂತ ಬಂದಿಲ್ಲ ಗೈಸ್. ಆ ಟೈಮಲ್ಲಿ ಅವತ್ತಿನ ದಿನಾನೇ ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಹಳೆ ಮನೆ ಹತ್ರ ಗೈಸ್, ಅಂದ್ರೆ ಜೋನಗಿರಿ ಬೀದಿ ಹತ್ರ, ಜೋನಗಿರಿ ಬೀದಿ ಒಳಗೇನೆ ಗೈಸ್ ಹುಲಿ ರಿಯಲ್ ಆಗಿ ಬಂದ್ಬಿಟ್ಟಿದೆ ಗೈಸ್. ಅವತ್ತು ನಾನ್ ತಮಾಷೆಗೆ ಹೇಳಿದ್ದು ಹುಲಿ ಗಿಳಿ ಜಾಸ್ತಿ ಇರುತ್ತೆ ಅಂತ, ರಿಯಲ್ ಆಗಿ ಹುಲಿ ಬಂದ್ಬಿಟ್ಟಿದೆ ಗೈಸ್. ನಾನ್ ಕೇಳಿ ದಂಗಾಗೋದೆ, ಮಿಸ್ ಆಗಿಲ್ಲ ಬಂದಿದೆ. ಏನ್ ಗೈಸ್ ನಮ್ ಕತೆ, ಹುಡುಗಾಟಕ್ಕೆ ಹೋಗ್ಬಿಟ್ಟು ಏನಾದ್ರು ಆಗ್ಬಿಡ್ತಿದೆ ಗೈಸ್. ಬಚಾವ್ ಗೈಸ್. ಈಗ ಬ್ರೌನಿ ಏನಾದ್ರು ಸಡನ್ ಆಗಿ ಬೊಗಳಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಇಲ್ಲಿ ಏನಾದ್ರೂ ಇದೆ ಅಂತ ಗೈಸ್. ಅವ್ನ್ ಸುಮ್ನೆ ನೈಟ್ ಆದ್ರೆ ಬೊಗಳ್ತಾನೆ ಗೈಸ್. ಸೀರಿಯಸ್ಲಿ ಗೈಸ್, ಅಳ್ತಾನೆ ಗೈಸ್ ಸಡನ್ ಆಗಿ. ಇವೆಲ್ಲ ಆಗತ್ತೆ ಗೈಸ್ ನಮ್ಮ ಮನೆ ಹತ್ರ. ಗೈಸ್ ಸಾಲ ಎದ್ರಕೋತಾಳೆ ಗೈಸ್ ಇವಳು. ಹಿಂದೆ ನಾನು ಫಸ್ಟ್ ದೆವ್ವ ಐತೆ ಅದು ಇದು ಅಂದ್ರೆ ನಂತ ಇರ್ಲಿಲ್ಲ. ನನ್ನ ಲೈಫಲ್ಲಿ ಒಂದ್ಸರಿ ಅದ್ರ ಅನುಭವ ಆದ್ಮೇಲೆ ಈಗ ನಾನು ಎದ್ರುಕೊಳೋದು ನಿಜ ಕರೆಕ್ಟ್. ನೋಡಿ ಗೈಸ್ 12 ಗಂಟೆ ಗೈಸ್, ನೋಡ್ತಾ ಇರೋದು 12 ಗಂಟೆ ಗೈಸ್. ನಾನು ಹೋಯ್ತಿದಂಗೆ ಭವನಿನ ನಿಂದೆ ಬರೋದು ನಮ್ಮ ತಂದೆ ಮೈ ಮೇಲೆ ಬಂದಾಗಲೇ ನಮ್ಗೆ ಗೊತ್ತಾಗಿದೆ ಈ ತರ ಆಗೈತೆ ಅಂತ. ನಾವು ಚಿಕ್ಕದಲ್ಲೇ ನಾವು ನೋಡ್ಬಿಟ್ಟಿದ್ವಿ. ಕುತ್ಕೊಂಡಾಗಲೇ ಅಜ್ಜಿ ಅವರ ತಂಗಿ ಮೈ ಮೇಲೆ ಬಂದ್ಬಿಟ್ಟು ಅವಾಗ್ಲೂ ಗೊತ್ತಾಗೋಗಿತ್ತು. ಅವಾಗ್ಲೇ ಗೊತ್ತಾಗಿತ್ತು ದೆವ್ವ ಕತೆ ಎಲ್ಲ ಐತೆ ಅಂತ. ಅದಕ್ಕೂ ಮುಂಚೆ ಗೊತ್ತೇ ಇರಲಿಲ್ಲ. ನಾವು ಚಿಕ್ಕವ್ರ ಮಕ್ಕ ನೋಡ್ಕೊಂಡು ಕೂತಿದ್ವಿ. ನಮ್ಮ ಅಜ್ಜಿ ಟೀ ಕೇಳಿದ್ರು. ಟೀ ಕೇಳಿದ ತಕ್ಷಣ ಕೊಟ್ಟಾಗ ನಾವು ತಿಳ್ಕೊಂಡ್ರೆ ಒಂದ್ಸರಿ ಕೊಟ್ಟು ಕುಡಿದ್ಬಿಟ್ಟು ಆಮೇಲೆ ಕೂತಿದ್ವಿ. ಆಮೇಲೆ ಇನ್ನೊಂದ್ಸರಿ ಹೆಸರಿಟ್ಟು ಕೇಳ್ತದಾಗ ಟೀ ಕೊಟ್ಟು ಕುಡಿತಿದಂಗೆ ಗಟ 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 ಅಂತ ಅಮ್ಮ ಬಿಸಿರ ಟೀನ ಒಂದೇ ಹೊಸ ಕುಡಿದ್ಬಿಟ್ರು. ಅದನ್ನ ನೋಡ್ಬಿಟ್ಟು ಪಕ್ಕ ಬಂದೈತೆ ಮೈ ಮೇಲೆ ಪಕ್ಕದಲ್ಲಿ ಇದ್ದವರೆಲ್ಲ ವಾಟ ಅದ್ರ ದೇವ್ರ ಒಬ್ರು ಕೂತ್ಕೊಂಡು ಗದರಿಸಿ ಮಾಡಿ ಅವ್ರಿಗೊಂದು ದಾರಿ ತಂದು ಇಟ್ರು. ಗೈಸ್ ಎಲ್ಲ ಸ್ಟೋರಿ ಕೇಳ ನಾನೇ ತಗೋಬಿಡ್ತೀನಿ ಗೈಸ್. ಆಂಜನೇಯ ಯಾವ್ದಾರ ಎಲ್ಲಿರ್ಬೇಕು ಅಲ್ಲೇ ಇರೋದು. ಅವ್ರ ಟೈಮ್ ಬಂದಾಗ್ಲೇ ಬರೋದು. ಸೌಂಡ್ ಅದು ಹೆವಿ ಗೈಸ್. ಇಲ್ಲಿ ಇದು ಫ್ರಾಗ್ ಸೌಂಡ್ ಮತ್ತೆ ಇನ್ನೇನು ಸಕ್ಕ ಸೌಂಡ್ ಕೇಳಿಸ್ತದೆ ಗೈಸ್. ಅಂದ್ರೆ ಇಲ್ಲಿ ಯಾಕೆ ಅಷ್ಟು ಸೌಂಡ್ ಬರುತ್ತೆ ಅಂದ್ರೆ ಅಕ್ಕಪಕ್ಕ ಮನೆಗಳಿಲ್ಲ, ಫುಲ್ಲು ಮರ ಗಿಡಗಳು ಜಾಸ್ತಿ ಇರೋದ್ರಿಂದ ಬರೀ ಅದ್ರದ್ದೇ ಸೌಂಡ್ ಬರೋದ್ರೆ ಅದು ಆ ಸೌಂಡ್ ಈ ದೆವ್ವದ ಫಿಲಿಮ್ ಹೇಗ್ ಬರುತ್ತೋ ಅದೇ ತರ ಅದು ನಮ್ಮ ಮೈಂಡ್ಗೆ ಆ ಥರ ಅನ್ಸುತ್ತೆ. ಹೌದು ಗೈಸ್, ಅಂದ್ರೆ ಆ ತರ ಬರುತ್ತೆ ಗೈಸ್. ಈಗ ನಾವು ಅಕಸ್ಮಾತ್ ನಾವು ಶಬ್ದ ಪಟ್ಟ ಅಂತ ಏನಾದ್ರು ಆದ್ರೂ ನಮ್ಗೆ ಇಲ್ಲಿ ಕಿವಿಗೆ ಬೇರೆ ತರನೇ ಕೇಳಿಸಿದೆ ಗೈಸ್. ಆ ತರ ಐತೆ, ಅದಕ್ಕೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನಮ್ಗೆ ಎಕೋ ಹೊಡಿಯತ್ತದ ಆ ತರ ಖಾಲಿ ಜಾಗದಲ್ಲಿ ಇರೋ ಮನೆ ನಮ್ದಿದು ಗಾಯ್ಸ್. ಈಗ ಟೈಮ್ ಕರೆಕ್ಟ್ ಆಗಿ 12:24 ಗಾಯ್ಸ್. 12:24 ಆಗಿದೆ. ಎಷ್ಟು 10:46 ಬಂದು ಇಷ್ಟೊಂದು ಕೂತವ್ರೆ ಗಾಯ್ಸ್. ಜಸ್ಟ್ ಫಾರ್ 200 rupees ಗಾಯ್ಸ್. ಗೈಸ್ ಈಗ ಯಾರು ಎದ್ದೋಗ್ತಾರೆ ನೋಡೋಣ ಗೈಸ್. ನಾನು ಎದ್ದೋಗಲ್ಲ ಗೈಸ್. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ? ನಾನು ಬ್ಲಾಕ್ ಮೇಲ್ ಅಲ್ಲ, ನೀವು ವೈಟ್ ಮಿಲ್ನೇ ಮಾಡ್ಕೊಂಡ್ ಕೂತ್ಕೊಂಡ್ರೆ ನಾನು ಹಚ್ಕಟ್ಟೆ ಬ್ಲಾಕ್ ಮೇಲ್ ಆಗ್ಬಿಟ್ಟು ನಾನು ಒಳಗೆ ಹೋಯ್ತೀನಿ. ಧೈರ್ಯ ಐತಾ ನಾನು ಸೌಂಡ್ ಮಾಡೋದು ಏನಾದ್ರು ನೋಡೋಣ. ಸರಿ ಆಗ್ಲಿ ನೋಡ್ಲಾ ಸಾಕಮ್ಮ ಈಗ್ಲೇ. ಗ್ಲಾಸ್ ಇರ್ಲಿ ಬಿಡು, ಏಕೆ ಕುತ್ಕೋ. ಗ್ಲಾಸ್ ಕುತ್ಕೋ. ಏನೈತೆ ಆಫ್ ಮಾಡಲಿ ಗೈಸ್. ಹೆದರ್ಕತ್ತವಳೆ ಗೈಸ್. ಈಗಲೇ ಕಿಟಕಿ ಎಲ್ಲ ಇರ್ಲಿ. ಏಕೆ 12:27 ಊಟ ಕಾಣಿಸ್ತದೆ, ಬಟ್ ನೀವು 12:27 ಗೈಸ್. 12:15 ಲೆಕ್ಕ ಗೈಸ್. ಈಗ ನಮ್ಮ ಎದ್ದು ಹೋಗ್ತಾರಂತೆ. ಏನಕ್ಕೆ ಅವ್ರು ಹೇಳ್ತಾರೆ ನೋಡಿ, ಕೇಳಿಸ್ಕೊಳ್ಳಿ. ನಿದ್ದೆ ಮಾತ್ರ ತಗೊಂಡ್ರೆ ಇದು
ಮಿನಿಮಮ್ 12 ಗಂಟೆವರು ಕಷ್ಟಪಟ್ಕೊಂಡು ಮೊಬೈಲ್ ನೋಡ್ಕೊಂಡು ಇದ್ದಿರ್ತಿದ್ದೆ. ಈಗ 5 ನಿಮಿಷಕ್ಕೆ ನೋಡಿ ಇನ್ನೇನು ಬತ್ತಾಳೆ ಅನ್ನೋದು ಅದು ಬೇರೆ ಈಗ ಡೌಟು. ನಾಳೆ ಏನಿಲ್ಲ, ಎಷ್ಟು ಗೆದ್ರೆ ನಮ್ಗೆ ಟ್ರೀಟ್ ಬರುತ್ತೆ. ಓಡೋಗೋಕಿದಿರ್ಲಿ ಅಂತ. ನಮ್ಮ ಪಕ್ಕ ಎದುರಿಸ್ತಾ ಗೈಸ್. ಈಗ ಅಲ್ಲಿಂದ ನಮ್ಮ ಕಿಟಕಿ ನೋಡ್ಕೊಬಿಡ್ತು ಗೈಸ್. ಅಮ್ಮಾಯೇ ಅಳ್ತಾಳೆ ಈಗ ಸುತ್ತಮುತ್ತ ನೋಡ್ತಾಳೆ ಗೈಸ್. ಇವಳು ಯಾರು ಬಂದಿರ ಅಂತ ಎಲ್ಲ ಎಲ್ಲಿ ನೋಡಿದೆ, ಈಗ ನೋಡ್ತಲ್ಲ. ಈಗ ಆ ಮನೆ ನೋಡಿದ್ದು ನೋಡ್ತಾನೆ ಇರು. ನೋಡಿ ಇಲ್ಲಿ ಗೈಸ್ ಪುಕ್ಕ ಅಂದಿದ್ದ ಅವಳಿಗೆ 200 ರೂಪಾಯಿ ಹೋಗ್ಬಿಡುತ್ತಲ್ಲ ಅಂತ ಗೈಸ್. ಈಗ 200 ರೂಪಾಯಿ ಈಗ 200 ರೂಪಾಯಿ ಹೇಳಿದ್ದೀನಿ ಗೈಸ್ ಗೆದ್ದವ್ರಿಗೆ. ಇಷ್ಟು ಕಷ್ಟಪಟ್ಟು ಕೂತಿರೋದಕ್ಕೆ ಅಂದರೆ 50 ರೂಪಾಯಿ ಆದರೂ ಕೊಡ್ತೀನಿ ಗೈಸ್, ಅಷ್ಟೇ ಗೈಸ್. ಅದ್ರ ಮೇಲೆ ಆಗಲ್ಲ ಗೈಸ್. ಯಾಕಂದರೆ ಇದೇನು ಕೊಡ್ತೀನಿ ಅಂದರೆ 2 ಅವರು ನಾಳೆ ಎಲ್ಲರೂ ಕೆಲಸ ಇರೋದ್ರಲ್ಲಿ ಕೂತಿದ್ದಾರೆ. ಸೊ 50 ರೂಪಾಯಿ ಗೈಸ್ ನಿಮ್ಮ ಮುಂದೆನೇ ನಾಳೆ ಅಂದರೆ ವಿಡಿಯೋ ಮಾಡ್ಕೊಂಡು 50 ರೂಪಾಯಿ ಕೊಡ್ತೀನಿ ಗೈಸ್. ಇಳ್ದಾ ಇಳಿ ಫಸ್ಟು, ಆಮೇಲೆ ನಾ ಇಳಿಸ್ಬಿಟ್ಟು ನಾನು ಬಕ್ರ ಹಾಕಲ್ಲ ಗೈಸ್. ಇಳ್ಬಿಟ್ಟು ಡೋರ್ ಹಾಕಿ ಫಸ್ಟು ಗೈಸ್. ಇಳ್ದಿಲ್ಲ ಗೈಸ್, ನವರಂಗೆ ಆಟಾಡ್ದಲ್ಲ ಗೈಸ್ ಇವಳು. ಇಳಿಲ್ಲ ಗೈಸ್. ಅಂಡ್ ವಿನ್ನರ್ ಇಸ್ ಮೀ ಗೈಸ್. ಅಂಡ್ ವಿನ್ನರ್ ಇಸ್ ಮೀ ಗೈಸ್. ಟೈಮ್ ಎಷ್ಟು ಗೊತ್ತಾ ಗೈಸ್? 12:39 ಗೈಸ್. ಈಗ ಎಷ್ಟು ಗೊತ್ತಾ ಗೈಸ್? 12:40 ಗೈಸ್. ಈಗ ಟೈಮ್ ಲೆಕ್ಕ 12:39 40 ಆಗುತ್ತೆ ಗೈಸ್ ಈಗ ನಾ ಇಲ್ಲಿ ಅಷ್ಟರಲ್ಲಿ. ಅಂಡ್ ದ ವಿನ್ನರ್ ಇಸ್ ಮೀ ಗೈಸ್. 2 ಅವರ್ಗೆ 6 ನಿಮಿಷ ಇದೆ ಗೈಸ್ ಕರೆಕ್ಟಾಗಿ. ನಿಮ್ಮ ಟೈಮ್ ಎಲ್ಲ ನಮಗೋಸ್ಕರ ಅಂತ ಮೀಸಲಿಟ್ಟು ನಮಗೋಸ್ಕರ ನೋಡ್ತಾ ಇದ್ದಾರೆ ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಗುಡ್ ನೈಟ್ ಗೈಸ್. ಗುಡ್ ನೈಟ್ ಗೈಸ್. ಈಗ ಕರೆಕ್ಟ್ ಟೈಮು 11:40 ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್ ಗೈಸ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಗೈಸ್. ಬಾಯ್ ಬಾಯ್ ಮಾಡಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.